ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂಥ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಆಗ ನನ್ನ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದಂಗೆ ನನಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇವತ್ತು ಏನಪ್ಪ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಮಂಜುಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲು ಇವತ್ತು ಬೆಳಗ್ಗೆನೇ ಮಂಜುಗೆ ಸ್ವಲ್ಪ ಎದ್ಬಿಟ್ಟು ನಾನು ಟಿಫನ್ಗೆ ಸಿಂಪಲ್ಲಾಗಿ ಬ್ರೆಡ್ಡು ಮತ್ತು ಈ ಥರ ಎಗ್ಗು, ಈ ಥರ ಬ್ರೆಡ್ಡು ಮತ್ತು ಎಗ್ಗನ್ನ ಮಾಡಿ ಬೇಯಿಸಿಟ್ಟಿದ್ದೀನಿ. ಸ್ಕೂಲಿಗೆ ರೆಡಿ ಮಾಡೋಣ ಅಂತ. ನಿನ್ನೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ. ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ಹಾಗಾಗಿ ಪಾಪ ಅವರೇ ಡೈಲಿ ಅವನ್ನ ರೆಡಿ ಮಾಡೋದು. ಕೆಲವೊಂದು ದಿನ ನಾನು ಮಾಡ್ತೀನಿ, ಒಂದೊಂದು ದಿನ ಅವನು ಕೇಳೋದಿಲ್ಲ ಮಾತನ್ನ. ಒಂದೊಂದು ಟೈಮ್ ಅವ್ರ ಅಪ್ಪನೇ ಬೇಕು ಅಂತ ಹೇಳ್ತಾನೆ. ಪಕ್ಕದಲ್ಲಿ ಅಮ್ಮ ವಾಯ್ಸ್ ಕೇಳ್ತಾ ಇದೆ, ಇಗ್ನೋರ್ ಮಾಡಿ. ಮಲ್ಕೊಂಡಿರುವಾಗ ಮಾಡೋಣ ಅಂದರೆ ಅವಳು ಎದ್ಬಿಟ್ಲು. ಹಾಗಾಗಿ ಇವತ್ತು ಪಾಪ ಅವರು ಸ್ವಲ್ಪ ಕೆಲಸ ಇದೆ ಅಂಥೇಳಿ ಹಿಂಗೆ ಶಾಪಲ್ಲಿ ಹಿಂದ್ಗಡೆ ಮನೆ ಹತ್ರನೇ ಶಾಪ್ ಇದೆಯಲ್ವ, ಅಲ್ಲಿ ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದಾರೆ. ನಾನು ನೋಡಿ ಏನು ಎಕ್ಸಸೈಸ್ ಮಾಡಿಸ್ತಾರೆ. ಚಿಕ್ಕ ಮಕ್ಕಳನ್ನ ರೆಡಿ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ. ಆದರೂ LKG ನರ್ಸರಿ, LKG, UKG, ಪ್ಲೇ ಹೋಮಲ್ಲಿ ಇರ್ತಾರಲ್ವ, ಅವ್ರನ್ನಂತೂ ರೆಡಿ ಮಾಡೋದು ಕಷ್ಟನೇ. LKG ಅಂದರೆ ಪರವಾಗಿಲ್ಲ, UKG ಬೆಟರ್ ದೆನ್ ಅಂತ ಹೇಳ್ಬೋದು. ಪ್ಲೇ ಗ್ರೂಪ್ಗೆ ಹೋಗುವಂಥ ಮಕ್ಕಳು, ನರ್ಸರಿಗೆ ಹೋಗೋವಂಥವ್ರು, LKG ಹೋಗುವಂಥವ್ರು ಸ್ವಲ್ಪ ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾನೆ. ಬಟ್ ಆದರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋ ಥರ ಇರಲ್ವಲ್ಲ, ನಮಗೆ ಕೆಲಸ ಇರುತ್ತೆ ಅಷ್ಟೇ. ಗ್ಯಾಪಲ್ಲಿ ಅಮ್ಮ ಕೂಡ ಎದ್ದು ಸೌಂಡ್ ಮಾಡ್ತಾಯಿದ್ಲು, ನಿಮ್ಗೆ ಆಲ್ರೆಡಿ ಕೇಳಿಸಿರುತ್ತೆ. ಡೈಲಿ ಹಿಂಗೆ ಇರುತ್ತೆ ನಮ್ಮದು ದಿನಚರಿ. ಒಂದೊಂದು ಟೈಮು ಅಮ್ಮ ಎದ್ದು ಕೂತ್ಕೊಂಡ್ಬಿಡ್ತಾಳೆ, ಒಂದೊಂದು ದಿನ ಎದ್ದಿರಲ್ಲ ಅಷ್ಟೇ. ನೈಟಲ್ಲಿ ಅದೇ ಸಂಜೆ ಬಂದು ವೀಡಿಯೋನ ಮಾಡಿದ್ನಲ್ವ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೂ ವೀಡಿಯೋ ನೋಡಿಲ್ಲ, ಚೆಕ್ಔಟ್ ಮಾಡಿ ನೋಡಿ. ಪಾಪ ಅವನಿಗೆ 8:20 ಬರುತ್ತೆ. ಫಸ್ಟಿಗೆ 8 ಗಂಟೆಗೆ ಹೇಳಿದರು, ಆಮೇಲೆ ಬರ್ತಾ ಹೋಗ್ತಾ ಟೈಮ್ ಆಗೋಗುತ್ತಲ್ವ, ಹಾಗಾಗಿ 8:20. ಮತ್ತು ಇವತ್ತು ಬೆಳಗ್ಗೆನೇ ಅವನಿಗೋಸ್ಕರ ಹುಷಾರಿರಲಿಲ್ಲ ಅಂದ್ಬಿಟ್ಟು ಹಸ್ಬೆಂಡ್ಗೆ ನಾನು ಜಾಸ್ತಿ ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆನೇ ಎದ್ಬಿಟ್ಟು ಅವ್ನು ರೆಡಿ ಮಾಡೋದೇ ಕೆಲಸ ಆಗುತ್ತೆ. ಅವ್ನು ಬ್ರಷ್ ಮಾಡಿಸಿ ಮುಖ ಎಲ್ಲ ತೊಳೆಸಿ ಇದೇ ಆಗುತ್ತೆ ಅಂದ್ಬಿಟ್ಟು ಅವನಿಗೆ ಬ್ರೆಡ್ಡು ಜಾಮೂನ ತಿನ್ನೋದಕ್ಕೆ ಕೊಟ್ಟಿದ್ದೀನಿ. ಬಾಕ್ಸಿಗೆ ಕೂಡ ಬ್ರೆಡ್ಡು ಮತ್ತು ಫ್ರೂಟ್ಸ್ನ ಹಾಕಿದ್ದೀನಿ ನಾನು. ಹೀಗೆ ತಲೆ ಹೊರಟೆ ಮಾತಾಡಿಕೊಂಡು ಏನೇನೋ ಮಾತಾಡ್ತಾ ಇರ್ತಾನೆ. ಎಷ್ಟು ಮಾತಾಡ್ತಾನೆ ಅಂದರೆ ನಿಮ್ಮ ವಾಯ್ಸು ಕೇಳಿಸಿದ್ರೆ ಗೊತ್ತಿರ್ತಾಯಿತ್ತು. ನೆಕ್ಸ್ಟು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅವ್ನು ಮಾತಾಡೋದನ್ನು ತೋರಿಸ್ತೀನಿ. ಎಷ್ಟು ಮಾತಾಡ್ತಾನೆ, 10 ನಿಮಿಷ ಕೂಡ ಕೈ ಕಾಲು ಸುಮ್ಮನೆ ಇರಲ್ಲ, ಬಾಯಿ ಕೂಡ ಸುಮ್ಮನೆ ಇರಲ್ಲ ಫ್ರೆಂಡ್ಸ್, ಅಷ್ಟು ಮಾತಾಡ್ತಾನೆ. ಸರಿ, ಅವನಿಗೆ ಎಗ್ ಬೇಡ ಅಂತೀನಿ, ನಾನು ಬ್ರೆಡ್ ಜಾಮ್ನೆ ತಿಂತೀನಿ ಅಂತ ಹೇಳ್ತಾನೆ. ಬೆಳಗ್ಗೆ ಬೇಗ ಎಬ್ಬರಿಸ್ಬಿಡ್ತೀವಲ್ಲ, 8:20 ಅವನಿಗೆ ಬಸ್ ಬರುತ್ತೆ. ಅವನ್ನ 7:30 ಹಂಗೆ ಎಬ್ಬರಿಸ್ತೀನಿ. ನಾನು ಬೆಳಗ್ಗೆ ಹೊತ್ತು ಸ್ನಾನನ ನಾನು ಮಾಡಿಸೋದಿಲ್ಲ ಫ್ರೆಂಡ್ಸ್, ಸಂಜೆನೇ ಮಾಡಿಸ್ಬಿಡ್ತೀನಿ, ಹಿಂದಿನ ದಿನ ಸಂಜೆನೇ. ಯಾಕಂತಂದರೆ ನಾನು ಕೂಡ ಸ್ವಲ್ಪ ಶಾಪಿಗೆ ಹೋಗೋದು, ಮತ್ತು ಅವನು ಚಿಕ್ಕವನಿದ್ದಾನೆ, ಬೆಳಗ್ಗೆ ಬೇಗನೂ ಎಬ್ಬರಿಸೋದೇ ಕಷ್ಟ ಆಗಿಬಿಡುತ್ತೆ. ಸರಿ, ಎಲ್ಲ ತಿಂದ ನೋಡಿ ಈ ರೀತಿ ಪರಿಸ್ಥಿತಿ ಮಾಡಿಟ್ಟಿದ್ದಾನೆ. ಎಲ್ಲೋನ ಎಗ್ಗದು ಬರುತ್ತಲ್ಲ, ಎಲ್ಲೋ ಅದು ತಿಂದಿಲ್ಲ, ವೈಟ್ ಮಾತ್ರ ತಿಂದ್ಬಿಟ್ಟು ನೀರು ಕುಡಿಸಿ ಇವಾಗ ಅವನ್ನ ಸ್ಕೂಲಿಗೆ ಕೂಡ ಬಿಟ್ಟು ಬರೋಕ್ಕೆ ಹೊರಡ್ತಾ ಇದ್ದೀನಿ. ಆಚೆ ಬಿಸಿಲು ಚೆನ್ನಾಗಿತ್ತು ಇವತ್ತು. ನಾನೇ ಕಾಣಿಸ್ತಾ ಇಲ್ಲ, ಅದೇ ನೋಡ್ತಾ ಇದ್ದೀನಿ ಎಲ್ಲಿ ನೀಟಾಗಿ ಕರೆಕ್ಟಾಗಿ ಕಾಣಿಸುತ್ತೆ ಅಂತ. ಅವನು ಇಲ್ಲ ಮಮ್ಮಿ ನನ್ನ ತೋರಿಸು ಫಸ್ಟು ಅಂತ ಕ್ಯಾಮ್ರಾ ಇಟ್ಕೊಂಡು ಪಾಪ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ತೋರಿಸು ಅಂತ ಹೇಳ್ಕೊಂಡು ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಅವನಿಗೆ ಸ್ಕೂಲಿಗೆ ಟೈಮ್ ಕೂಡ ಆಗಿತ್ತು. ನಾನು ಬೆಳಗ್ಗೆ ಅವ್ನು ಕಳಿಸ್ಬಿಟ್ಟು ಬಂದು ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ನಾನು ಶಾಪಿಗೆ ಕೂಡ ಹೊರಡಬೇಕು.
ಶಾಪಿಗೆ ಕೂಡ ಹೊರಡಬೇಕು. ಸರಿ ಅವನ್ನ ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಟೈಮ್ ಇತ್ತು. ಸರಿ ಸ್ವಲ್ಪ ಬಿಸಿಲಲ್ಲಿ ಇರೋಣ ಅಂತೇಳಿ ಅಲ್ಲಿ ರೋಡಲ್ಲಿ ಹೋಗಿ ಕಾಯೋದ್ಕಿಂತ ಇಲ್ಲೇ ಇರೋದು ಬೆಸ್ಟು ಅಂತೇಳಿ ಇಲ್ಲೇ ನಿಂತ್ಕೊಂಡಿದ್ದೀನಿ. ಬಸ್ ಬಂದರೆ ನಮಗೆ ಒಂದು ಹಾರನ್ ಹೊಡಿತಾರೆ, ಅವಾಗ ಹೋಗ್ಬೋದಲ್ಲ ಅಂತ. ಇಲ್ಲಾಂದರೆ ಅಲ್ಲಿ ಕಾಣಿಸುತ್ತೆ, ಬಂದು ನಿಲ್ಲಿಸ್ತಾ ಇದ್ದಂಗೆ ನಾವು ಹೋಗ್ಬೋದು. ಸರಿ ಇಲ್ಲ ಹೋಗೋಣ ಮಮ್ಮಿ ಅಂತ ಸರಿ ಅನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಸ್ಪರ್ಧೆ ಮಾಡಿಬಿಟ್ಟು ಅದನ್ನೇ ಹೇಳ್ತಾ ಇದ್ದೀನಿ, ತುಳ್ಬಿಟ್ರೆ ಸುಮ್ಮನೆ ಅಂತ. ಅಲ್ಲಿದೆ ನಾಯಿ. ಬೆಳಗಿನ ದಿನ ಮಾಂಸ ಇರುತ್ತೆ. ತುಂಬ ಚಿಕ್ಕ ಮಕ್ಕಳಿದ್ರೆ ತುಂಬಾ ಬಿಸಿ ಇರ್ತಾರೆ ಕಾಯ್ತೀನಿ ಅಂತ. ಎಷ್ಟು ಬಿಸಿ ಇರುತ್ತೆ ಅಂದರೆ ಮಾರ್ನಿಂಗ್ ರೊಟೀನ್ಸ್ ಹಬ್ಬ ಕಣ್ಮುಚ್ಕೊಂತಿದ್ದರಲ್ಲಿ ಟೈಮ್ ಕೂಡ ಆಗಿಬಿಟ್ಟಿರುತ್ತೆ. ಸ್ಕೂಲ್ ಬಸ್ ಬಂದು ಹೋಗ್ಬಿಟ್ಟಿರುತ್ತೆ ಕೆಲವೊಂದೊಂದು ಟೈಮು. ಇಲ್ಲಿ ಬಂದು ನಿಂತ್ಕೊಂಡು ರೋಡ್ ಹತ್ರ ಕೂಡ ಒಂದು ನಿಮಿಷ ನಿಂತಿಲ್ಲ. ಪಾಪ ಇವಾಗ ಏನಾಗ್ತಿದೆ, ನನ್ನ ಮನೆ ಹತ್ರ ಬರುವಾಗ ಇದೆಲ್ಲ ಬಸ್ ಬಂತು ಮನೆ ಹತ್ರ ಇರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಡ್ರೈವರ್ ಅಂಕಲು. ಮತ್ತೆ ಎಲ್ಲಿಗೆ ತಿಂಡಿ ತಿನ್ನೋದ ಮನೇಲಾಗಲ್ಲ ಅಂತ, ಇಲ್ಲಿ ಬಂದು ತಿನ್ನೋದ ಮನೇಲಾಗಲ್ಲ ಅಂತ ಬಂದ್ಬಿಟ್ಟು ಇರೋದಿಲ್ಲ ನಾವು. ಇಲ್ಲ ಇಲ್ಲ ಮಕ್ಕಳು ಇವಾಗ ತಿಂತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮನೇಲಿ ತಿನ್ನೋಕ್ಕಾಗಲ್ಲ ಅಂತ ಇಲ್ಲಿ ತಿಂತಾ ಇದ್ದೀರಾ. ಅವನು ಹೇಗೆ ತಿಂದು ಕಳಿಸ್ತೀವಿ ಅಷ್ಟೇ ಅವನಿಗೆ. ಇಲ್ಲೇ ಮಾಡ್ತಾ ಇದ್ದಾರೆ. ಎಗ್ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಷ್ಟೇ. ಅವ್ನು ಬರೋಕ್ಕಾಗಲ್ಲ ಅಂತೆಲ್ಲ ಬಸ್ ಅವನಿಗೆ ಎಲ್ಲ ಇದು 2 ಟೈಮ್ ಕೊಡ್ತಾರಲ್ಲ 12 ಗಂಟೆ ಒಳಗಡೆ 2 ಬಾಕ್ಸ್ ರೆಡಿ ಇರುತ್ತೆ. ಈ ಥರ ತಿನ್ಸಿರ್ತೀನಿ ಅಷ್ಟೇ. ಬೆಳಗ್ಗೆ ಏನು ಕೊಟ್ಟಿರಲ್ಲ ಅವನಿಗೆ, ಸ್ಕೂಲಲ್ಲಿ 2 ಟೈಮ್ ತಿಂತಾನಲ್ಲ.